ಈಗ ತಮಿಳುನಾಡಿನಲ್ಲಿ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನು ಸೂಚಿಸ್ತಾ ಇದೆ. ಅದರ ಅರ್ಥ ಡಿಎಂಕೆ ಜೊತೆಗಿನ ಮೈತ್ರಿ ಇದೆಯಲ್ಲ ಅದನ್ನ ಕಡಿದುಕೊಳ್ಳುತ್ತಲೇ ಅಂತ ಅರ್ಥ. ಟಿವಿಕೆಯನ್ನು ಬೆಂಬಲಿಸಿದ್ದಕ್ಕೆ ಡಿಎಂಕೆ ಆಕ್ಷೇಪಿಸ್ತಾ ಇದೆ. ಬೆನ್ನಿಗೆ ಚೂರಿ ಹಿಡಿದಿದ್ದಾರೆ ಅಂತ ಹೇಳಿ ಡಿಎಂಕೆ ಟೀಕಿಸ್ತಾ ಇದೆ. ತಮಿಳುನಾಡು ಫಲಿತಾಂಶದ ಬಳಿಕ ಕಾಂಗ್ರೆಸ್ ಡಿಎಂಕೆ ದೋಸ್ತಿ ಖತಮ್ ಆಗಿದೆ. ಸಹಜವಾಗಿಯೇ ವಿಜಯ್ ತಂದೆ ಕೂಡ ಮನವಿ ಮಾಡಿಕೊಂಡಿದ್ರು, ವಿಜಯ್ ಕೂಡ ಪತ್ರ ಬರೆದಿದ್ರು. ರಾಹುಲ್ ಗಾಂಧಿ ಮತ್ತು ವಿಜಯ್ ನಡುವೆ ಫೋನ್ ಕಾನ್ವರ್ಸೇಷನ್ ಆಗಿತ್ತು. 5 ಶಾಸಕರ ಬೆಂಬಲವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಚುನಾವಣೆಗೂ ಮೊದಲು ಕೂಡ ರಾಹುಲ್ ಗಾಂಧಿ ಅವರಿಗೆ ವಿಜಯ್ ಜೊತೆಗೇನೆ ಚುನಾವಣೆಯನ್ನು ಫೇಸ್ ಮಾಡಬೇಕು ಅನ್ನುವಂತಹ ಒಲವಿತ್ತಂತೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಡ ಡಿಎಂಕೆ ಜೊತೆಗೆ ಹೋದರೆ ಈ ಬಾರಿ ಪ್ಲಸ್ ಆಗುತ್ತೆ, ಮತ್ತೊಮ್ಮೆ ಅಧಿಕಾರಕ್ಕೆ ಹಿಡಿಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸಹಜ ಡಿಎಂಕೆ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಅದು ಹುಸಿಯಾದಂತಹ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥರೇ ಪತ್ರವನ್ನು ಬರೀತಾರೆ, ಮನವಿಯನ್ನು ಮಾಡ್ಕೊಳ್ತಾರೆ ಅನ್ನೋದ್ರಾಗ ಈ ರೀತಿ ಬೆಂಬಲವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಬಟ್ ಕಾಂಗ್ರೆಸ್ ಇದರ ಹಿಂದೆ ಯಾವ ರೀತಿ ಲೆಕ್ಕಾಚಾರ ಇಟ್ಕೊಂಡಿದೆ ಅಂತ ಹೇಳಿ ನೋಡಿ, ಇದರದ್ದು ಈ ನಿರ್ಧಾರ ಯಾಕೆ ಸರ್ಪ್ರೈಸ್ ಅಲ್ಲ ಅನ್ನುವಂಥದ್ದನ್ನು ಹೇಳ್ತೀವಿ. ಈ ಚುನಾವಣೆ ಆಗೋಕ್ಕಿಂತ ಮುಂಚೆ ಚುನಾವಣಾ ಪೂರ್ವ ಮೈತ್ರಿಗಳೇನಾಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ವಿಜಯ್ ಅವರ ತಂದೆ ಮಾತುಕತೆಯನ್ನು ನಡೆಸಿರ್ತಾರೆ. ಮತ್ತು ಚುನಾವಣೆಯಲ್ಲಿ ಒಟ್ಟಾಗಿ ಹೋಗೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದಿರುತ್ತೆ. ವಿಜಯ್ ಅವರ ತಂದೆಗೆ ಕಾಂಗ್ರೆಸ್ನ ಮೇಲೆ ಈ ಹಿಂದಿನಿಂದಲೂ ಕೂಡ ಒಲವಿತ್ತು ಮತ್ತು ಜಾತ್ಯತೀತ ನಿಲುವುಗಳ ಬಗ್ಗೆ ಒಂದಷ್ಟು ಆಸಕ್ತಿಗಳಿತ್ತು. ಸೊ ಹೀಗಾಗಿ ಕಾಂಗ್ರೆಸ್ನ ಜೊತೆಗೆ ಹೋಗುವಂಥದ್ದು ಅವರ ಇರಾದ ಕೂಡ ಆಗಿತ್ತು. ಇಂಥದ್ದೊಂದು ಪ್ರಸ್ತಾಪವನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ರು. ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಡಿಎಂಕೆ ಜೊತೆಗೆ ಸುದೀರ್ಘವಾದಂತಹ ಒಂದು ಮೈತ್ರಿಯನ್ನ ಮಾಡ್ಕೊಂಡು ಬಂದಿದ್ದೀವಿ, ಈ ಹಂತದಲ್ಲಿ ಕೈ ಬಿಡೋದು ಬೇಡ, ಈ ಚುನಾವಣೆಯನ್ನು ಕೂಡ ಡಿಎಂಕೆ ಜೊತೆಗೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸಲಹೆಯನ್ನ ಕೊಡ್ತಾರೆ. ಮತ್ತೆ ಟಿವಿಕೆ ಪಕ್ಷದ ಮೇಲೆ ಬಹಳ ದೊಡ್ಡ ವಿಶ್ವಾಸವೂ ಕೂಡ ಇರಲಿಲ್ಲ. ಯಾಕೆಂದ್ರೆ ಈ ಹಿಂದೆ ಹಲವು ಸಿನಿಮಾ ನಟರು ಬಂದು ರಾಜಕೀಯ ಪಕ್ಷಗಳನ್ನು ಆರಂಭಿಸಿದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದ ಯಶಸ್ಸು ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಅದೇ ಮಾದರಿಯಲ್ಲಿ ಟಿವಿಕೆ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹಾಕೊಂಡಿತ್ತು. ಹೀಗಾಗಿ ಚುನಾವಣಾ ಪೂರ್ವದಲ್ಲಿ ಡಿಎಂಕೆ ಜೊತೆಗೆ ಹೋಗುವಂತ ನಿರ್ಧಾರವನ್ನ ಮಾಡಿತ್ತು. ಆದರೆ ಯಾವಾಗ ಟಿವಿಕೆಗೆ ಬಹುತೇಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು, ಆಗ 10 ಸ್ಥಾನಗಳ ಒಂದು ಅಗತ್ಯ ಮಾತ್ರ ಕಂಡು ಬಂತು. ಸೊ ಈ ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಜೊತೆಗೆ ಸಂಪರ್ಕವನ್ನು ನಿರಂತರವಾಗಿ ಸಾಧಿಸುವಂತ ಪ್ರಯತ್ನಗಳನ್ನ ವಿಜಯ್ ಅವರ ತಂದೆ ಮಾಡಿದ್ರು. ಅದರ ಪರಿಣಾಮವಾಗಿ ಈಗ ಕಾಂಗ್ರೆಸ್ ಬೆಂಬಲವನ್ನು ನೀಡುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು ಇದು ಒಂದು. ಎರಡನೇದು, ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗಿದ್ರೂ ಕೂಡ ಅಧಿಕಾರದಲ್ಲಿದ್ದರೂ ಕೂಡ ಸರ್ಕಾರದ ಭಾಗವಾಗಿರಲಿಲ್ಲ ಅಥವಾ ದೊಡ್ಡ ಹುದ್ದೆಗಳು ಕೂಡ ಕಾಂಗ್ರೆಸ್ಗೆ ದಕ್ಕಿರಲಿಲ್ಲ. ಹೀಗಾಗಿ ಅಧಿಕಾರದ ಭಾಗವಾಗಿ ಅಥವಾ ಸರ್ಕಾರದ ಭಾಗವಾಗಿ ಇರುವಂತಹ ಕಾರಣದಿಂದಾಗಿ ಈಗ ಟಿವಿಕೆ ಜೊತೆಗೆ ಕೈ ಜೋಡಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸೊ ಈಗ 2 ಸಚಿವ ಸ್ಥಾನಗಳನ್ನ ಕೂಡ ಕೇಳ್ಕೊಂಡಿದೆ. ಸೊ ಬಹುತೇಕ ಅದು ಕೂಡ ಆಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಸೊ ಬೆಂಬಲದ ಜೊತೆಗೆ ಸರ್ಕಾರದ ಭಾಗವೂ ಕೂಡ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ನಮಗೆ ತಮಿಳುನಾಡಿನಲ್ಲಿ ಒಂದಷ್ಟು ಗೇನ್ ಅನ್ನು ಕೊಡಬಹುದು ಅನ್ನುವಂಥದ್ದು ಒಂದು. ಇದರ ಜೊತೆಗೆ ಇನ್ನೊಂದು ರಾಷ್ಟ್ರ ರಾಜಕಾರಣದ ಹಿತಾಸಕ್ತಿ ಕೂಡ ಇಲ್ಲಿದೆ. ಒಂದು ವೇಳೆ ಕಾಂಗ್ರೆಸ್ ಈ ಹಂತದಲ್ಲಿ ಬೆಂಬಲವನ್ನ ಕೊಡದೇ ಇದ್ರೆ ಎನ್ಡಿಎ ಅಥವಾ ಅದರ ಎನ್ಡಿಎ ಮೈತ್ರಿಯಲ್ಲಿರುವಂತಹ ಕೆಲವು ಪಕ್ಷಗಳನ್ನ ಜೊತೆಗೂಡಿಸಿಕೊಂಡು ಸರ್ಕಾರವನ್ನ ಮಾಡಬೇಕಾದಂತ ಅನಿವಾರ್ಯತೆ ವಿಜಯ್ ಮುಂದೆ ಬರುತ್ತೆ. ಸೊ ತಾನಾಗಿ ಬಂದಂತ ಒಂದು ಅಪರ್ಚುನಿಟಿ ಈಗ ನೋಡಿ, ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟಿವಿಕೆ ಅನ್ನುವಂಥದ್ದು ಇಂಡಿಯಾ ಒಕ್ಕೂಟವನ್ನ ಸೇರುತ್ತೆ. ಒಂದು ವೇಳೆ ಬೆಂಬಲವನ್ನ ಕೊಡದೇ ಇದ್ದಿದ್ರೆ ಎನ್ಡಿಎ ಪಕ್ಷದ ಬೆಂಬಲವನ್ನ ಪಡೆದುಕೊಂಡ್ರೆ ವಿಜಯ್, ಆಗ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎನ್ಡಿಎ ಒಕ್ಕೂಟವನ್ನ ಸೇರುವಂತ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈ ಪಕ್ಷವನ್ನು ಕೂಡ ತನ್ನಲ್ಲೇ ಅಥವಾ ತನ್ನ ಮೈತ್ರಿಯಲ್ಲೇ ಉಳಿಸ್ಕೊಳ್ಳೋ ಕಾರಣದಿಂದಾಗಿ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದಿರುವಂತದ್ದು. ಪ್ರೇಮ್.